1.5 ಕಪ್ ನೀರು ಹಾಕ್ಕೊಳ್ಳಿ. ಕುದಿಯೋಕೆ ಇಟ್ಬಿಟ್ಟು ಇನ್ನೊಂದು ಬೌಲಲ್ಲಿ 2 ಸ್ಪೂನ್ ರಾಗಿ ಹಿಟ್ಟು ಹಾಕ್ಕೊಂಡು ಒಂಚೂರು ನೀರು ಹಾಕ್ಕೊಂಡು ಪೇಸ್ಟ್ ಥರ ಮಾಡ್ಕೊಳ್ಳಿ. ಸ್ವಲ್ಪ ಲಿಕ್ವಿಡ್ ಫಾರ್ಮಲ್ಲಿ ಇರಬೇಕು. ಆಮೇಲೆ ಕುದೀತಾ ಇರೋ ನೀರಿಗೆ ಈಗ ಕಪ್ಪಲ್ಲಿ ಇದ್ದಿದ್ದನ್ನು ಹಾಕಿ ಒಂಚೂರು ಉಪ್ಪು, ಒಂಚೂರು ತುಪ್ಪ ಹಾಕ್ಬಿಟ್ಟು ಕುದಿಸ್ಕೋಬೇಕು. ಅದು ಕುದಿ ಬರಬೇಕು, ಚೆನ್ನಾಗಿ ಕುದಿ ಬಂದಿಲ್ಲ ಅಂದರೆ ಹಿಟ್ಟೆಲ್ಲ ಗಂಟಾಗುತ್ತೆ. ಸೊ ಕುದಿ ಬರೋವರೆಗೂ ವೆಯ್ಟ್ ಮಾಡಿ. ನೋಡಿ, ಇವಾಗ ಕುದಿ ಬರ್ತಾಯಿದೆ. ಮೇಲುಗಡೆ ಕುದಿ ಬರಬೇಕು ಚೆನ್ನಾಗಿ. ಆವಾಗ 1 ಕಪ್ಪು 1 ಬೌಲ್ ರಾಗಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಒಂದೇ ಒಂದು ಮುದ್ದೆ ಮಾಡೋದಕ್ಕೆ ನಾನು. ನಿಮ್ಗೆ ಎಷ್ಟು ಮುದ್ದೆ ಬೇಕೋ ಅದು ಡಬಲ್ ಆ ಥರ ಹಾಕ್ಕೊಳ್ಳಿ. ನಾನು 1 ಕಪ್ ಹಾಕ್ಕೊಂಡಿದ್ದೀನಿ. ಈಗ ಬೇಯಬೇಕು ಇದು ಚೆನ್ನಾಗಿ. ಒಂದು 3 ನಿಮಿಷ ಆದರೂ ಬೇಯಬೇಕು. ಅಲ್ಲಿವರೆಗೂ ಕದಲಿಸ್ಬೇಡಿ ಇದನ್ನು. ಕೋಲ್ ಹಾಕಿ ಕದಲಿಸ್ಬಾರ್ದು. ಇವಾಗ ಚೂರು ಆಗಿದೆ ಅಂತ ಅನಿಸ್ದಾಗ 3 ಮಿನಿಟ್ಸ್ ಆದಮೇಲೆ ಕೋಲ್ ಹಾಕಿ ಹಿಂಗೆ ಕದಲಿಸಿ ಆ ವೈಟ್ ಇದೆಯಲ್ಲ ಅದೆಲ್ಲ ಬ್ರೌನ್ ಟರ್ನ್ ಆಗಬೇಕು. ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಕೆಲವರು ಕೆಳಗಡೆ ಇಟ್ಕೊಂಡು ಕಲಿಸ್ತಾರೆ. ನಾನು ಹಾಗೆ ಕಲಿಸಿದ್ದೀನಿ. ಸ್ಟವ್ ಮೇಲೆ ಇಟ್ಕೊಂಡು ಈ ಥರ ಚೆನ್ನಾಗಿ ಲಮ್ಸಿಲ್ದಂಗೆ ಮಿಕ್ಸ್ ಮಾಡಬೇಕು. 1-2 ನಿಮಿಷ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ಳಿ. ಈಗ ನೀರಲ್ಲಿ ಕೈ ಅಜ್ಜಿ ಹಿಂಗೆ ಅದ್ರ ಮೇಲೆ ಮುಟ್ಟಿದ್ರೆ ರಾಗಿ ಹಿಟ್ಟು ಮೇಲೆ ಅಂಟ್ಕೋಬಾರ್ದು ಕೈಗೆ. ಆವಾಗ ಮುದ್ದೆ ಆಗಿದೆ ಅಂತ ಅರ್ಥ, ಬೆಂದಿದೆ ಅಂತ ಅರ್ಥ. ಈಗ ಕೆಳಗಿಳಿಸ್ಕೊಂಡು ಒಂದು ಪ್ಲೇಟೋ ಇಲ್ಲ ವುಡ್ಡನ್ನು ಇದ್ರ ಮೇಲೆ ಮುದ್ದೆನ ಹಾಕ್ಕೊಂಡು ಈಗ ತ್ಯಾವ ಮಾಡ್ಕೊಳ್ಳಿ. ಒಂಚೂರು ಕೈ ತುಂಬ ತ್ಯಾವ ಮಾಡ್ಕೊಬೇಡಿ, ಕೈನ ಜಸ್ಟ್ ಲೈಟಾಗಿ ಡಿಪ್ ಮಾಡಿಕೊಂಡು ಈಗ ಬೆಂದಿರೋ ರಾಗಿ ಹಿಟ್ಟನ್ನ ಅದ್ರ ಮೇಲೆ ಹಾಕ್ಕೊಂಡು ಬಾಲ್ ಶೇಪಲ್ಲಿ ಮಾಡ್ಕೋಬೇಕು. ಬಾಲ್ ಶೇಪಲ್ಲಿ ನಿಮ್ಗೆ ಬಂದಿಲ್ಲ ಅಂದರೂ ಪರವಾಗಿಲ್ಲ, ಜಸ್ಟ್ 1-2 ಸಲ ಟ್ರೈ ಮಾಡಿ. ರೌಂಡಾಗಿ ಸುತ್ತಿ ಅಮುಕ್ಬೇಡಿ, ಜೋರಾಗಿ ಮೃದುವಾಗಿ ಪ್ರೆಸ್ ಮಾಡಿದ್ರೆ ಲೈಟ್ ಪ್ರೆಸ್ ಕೊಡಬೇಕು ಅದಕ್ಕೆ. ಆವಾಗ ಈ ಥರ ಬಾಲ್ ಶೇಪ್ ಬರುತ್ತೆ. ರೌಂಡ್ ತಿರುಗಿಸ್ತಾಯಿರಿ. ಆರಾಮಾಗಿ ಮಾಡ್ಬೋದು, ಎಲ್ಲರೂ ಮಾಡ್ಬೋದು ಈಸಿಯಾಗಿ. ನ್ಯೂಲಿ ಮ್ಯಾರಿಡ್ ಅವ್ರಿಗಂತೂ ಒಳ್ಳೆಯ ವೀಡಿಯೋ ಇದು. ಮಾಡಿಕೊಂಡು ಸೊಪ್ಪು ಸಾರು ಇಲ್ಲ ಬಸ್ಸಾರು ಜೊತೆ ತಿಂದರೆ ಸೂಪರಾಗಿರುತ್ತೆ. ತುಪ್ಪ ಹಾಕ್ಕೊತೀನಿ, ಬೆಣ್ಣೆ ತುಪ್ಪ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. 1 ಸ್ಪೂನ್ ಹಾಕ್ಕೊಳ್ಳಿ.